ನೀವು ಬಿಗಿನರ್ ಆಗಿದ್ರೆ ಎಸ್ಪೆಷಲಿ ನಿಮ್ಮ ಕೋಡಿಂಗಿಗೆ AI ಅನ್ನು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ಎಂತಕ್ಕಂತ ಹೇಳಿದ್ರೆ ಈ AI ಉಂಟಲ್ಲ, ನಿಮ್ಮ ಥಿಂಕಿಂಗ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನು ತುಂಬಾ ಎಫೆಕ್ಟ್ ಮಾಡುವ ಚಾನ್ಸ್ ಉಂಟು ಬ್ಯಾಡ್ ವೇ ಅಲ್ಲಿ. ಸೊ ಅದರಿಂದ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಿರೋದು, ನೀವು ಬಿಗಿನರ್ ಆಗಿದ್ರೆ ಆದಷ್ಟು ಜನರ ಎಕ್ಸ್ಪೀರಿಯನ್ಸ್ ಇಂದ ಕಲೀಲಿಕ್ಕೆ ಟ್ರೈ ಮಾಡಿ. ಜನರ ಎಕ್ಸ್ಪೀರಿಯನ್ಸ್ ಇಂದ ನೀವು ಎಲ್ಲಿ ಕಲಿಬಹುದು? ನಿಮ್ಮ ಕಾಲೇಜಲ್ಲಿ ಮೇ ಬಿ ನಿಮ್ಮ ಟೀಚರ್ನ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಗೆ ಅವ್ರು ಕಲಿಸ್ತಾರೆ. ನಿಮ್ಮ ಫ್ರೆಂಡ್ ಯಾರಿಗಾದ್ರೂ ಒಂದು ವಿಷಯ ಗೊತ್ತುಂಟು, ಕೋಡಿಂಗ್ ವಿಷಯ, ಅವರು ಬಂದು ನಿಮ್ಗೆ ಸ್ವಲ್ಪ ಕೋಡಿಂಗ್ ವಿಷಯ ಕಲಿಸ್ತಾರೆ. ಅದು ಒಂದು ಒಳ್ಳೆ ವಿಷಯ, ನಿಮ್ಗೆ ಅಲ್ಲಿಂದ ಕಲಿಬಹುದು. ಇಲ್ಲದಿದ್ರೆ ನೀವು ನನ್ನ ಚಾನಲ್ ಅಥವಾ ಬೇರೆ ಹಲವಾರು ರೀತಿಯ ಯೂಟ್ಯೂಬ್ ಚಾನಲ್ಸ್ಗಳು ಉಂಟು, ಅಲ್ಲಿ ಕುತ್ಕೊಂಡು ನಿಮ್ಗೆ ಕಲೀಲಿಕ್ಕೆ ಆಗ್ತದೆ. ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಡ್ ಮನುಷ್ಯರು, ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವವರಲ್ಲ, ಜಸ್ಟ್ ನಿಮ್ಮಕ್ಕಿಂತ ಹೆಚ್ಚು ನಾಲೆಜ್ ಇರುವವರು ಕೂತ್ಕೊಂಡು ನಿಮ್ಗೆ ಕೆಲವು ವಿಷಯಗಳನ್ನ ಅವ್ರು ಕಲಿಸ್ತಾರೆ. ಅವಾಗ ಇಫ್ ಎಂತಾದ್ರೂ ಅವರು ಮಿಸ್ಟೇಕ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಆ ಮಿಸ್ಟೇಕ್ ಅನ್ನು ಅವರ ಆ ವಿಡಿಯೋದಲ್ಲೇ ಕರೆಕ್ಟ್ ಮಾಡ್ತಾರೆ, ಮತ್ತೆ ನಿಮ್ಗೆ ನಾಲೆಜ್ ಅನ್ನು ಕೊಡ್ತಾರೆ ಯಾವ ರೀತಿ ಆ ಪರ್ಟಿಕ್ಯುಲರ್ ವಿಷಯವನ್ನು ಕರೆಕ್ಟ್ ಮಾಡೋದು ಅಂತೇಳಿ. ಬಟ್ ನೀವು AI ಅನ್ನು ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಎಂತ ಆಗ್ತದೆ ಅಂತ ಹೇಳಿದ್ರೆ, ನೀವು ಎಂತಾದ್ರೂ ಕೇಳಿದ್ರು ಸಹ AI ನಿಮ್ಗೆ ಆನ್ಸರ್ ಕೊಡ್ತದೆ. ಈಗ ನಂಗೊಂದು ನನ್ನ ಪರ್ಸನಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಮಾಡಿ ಕೊಡಿ ಅಂತೇಳಿ AI ಹತ್ರ ಕೇಳಿದ್ರೆ ಎಂಟೈರ್ ಕೋಡ್ ಅನ್ನು ನಿಮ್ಗೆ ಕೊಡ್ತದೆ. ಅದು ಆ ಕೋಡ್ ಅನ್ನು ನೀವು ತೆಗೆದು ನಿಮ್ಮ ಲ್ಯಾಪ್ಟಾಪಿಗೆ ಪೇಸ್ಟ್ ಮಾಡಿಕೊಂಡು ಅದನ್ನ ರನ್ ಮಾಡ್ತೀರಿ. ಮೋಸ್ಟ್ ಆಫ್ ದ ಟೈಮ್ ಇದು ವರ್ಕ್ ಆಗ್ತದೆ, AI ಅಷ್ಟು ಸ್ಮಾರ್ಟ್ ಆಗಿದೆ. ಬಟ್ ಪ್ರಾಬ್ಲಮ್ ಎಂತ ಆಗುದು ಅಂತ ಹೇಳಿದ್ರೆ, ನಿಮ್ಗೆ ಎಂತಾದ್ರೂ ಫ್ಯೂಚರ್ ಅಲ್ಲಿ ನೀವೆಂತಾದ್ರೂ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ರನ್ ಮಾಡುವಾಗ ಒಂದಾದ್ರೆ ಎರರ್ ಬರ್ತದೆ, ಇಲ್ಲದಿದ್ರೆ ಹೊಸ ಫೀಚರ್ ಅನ್ನ ಆಡ್ ಮಾಡ್ಬೇಕು ಅದಕ್ಕೆ. ಅವಾಗ ನೀವು AI ಹತ್ರ ಹೋಗಿ ಕೇಳಿದ್ರೆ ಅವಾಗ ಅದು ನಿಮ್ಗೆ ಒಂದು ವಿಯರ್ಡ್ ಆನ್ಸರ್ ಕೊಡ್ತದೆ. ಆ ವಿಯರ್ಡ್ ಆನ್ಸರ್ ನಿಮ್ಗೆ ಅದು ಸೂಟೇಬಲ್ ಆಗುದಿಲ್ಲ. ಅವಾಗ ಮೇ ಬಿ ನೀವು ಯಾವ್ದಾದ್ರು ನಿಮ್ಮ ಸೀನಿಯರ್ ಡೆವಲಪರ್ ಅಥವಾ ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ ಹತ್ರ ಹೋಗಿ ಕೇಳುವಾಗ ಅವರು ಮೇ ಬಿ ನಿಮ್ಮ ಹತ್ರ ಕ್ವಶನ್ ಕೇಳ್ತಾರೆ, ಆ ವೇರಿಯೇಬಲ್ ಎಂತಕ್ಕೆ ಉಂಟು ಅಲ್ಲಿ ಅಂತೇಳಿ. ಅವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರುದಿಲ್ಲ. ಎಂತಕಂದ್ರೆ ಫಸ್ಟ್ ಆಫ್ ಆಲ್ ನೀವು AI ಇಂದ ಕೋಡ್ ಅನ್ನು ತೆಗೆದು ನಿಮ್ಮ ಲ್ಯಾಪ್ಟಾಪಿಗೆ ಹಾಕಿದ್ದು, ನೀವು ಅದನ್ನು ಡಿಬಗ್ ಮಾಡ್ಲಿಕ್ಕೆ ಟ್ರೈ ಮಾಡಲಿಲ್ಲ, ನೀವು ಅದನ್ನು ಮಾಡಿಫೈ ಮಾಡ್ಲಿಕ್ಕೆ ಟ್ರೈ ಮಾಡಲಿಲ್ಲ, ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕಂತೂ ಹೇಗೂ ಟ್ರೈಯೇ ಮಾಡಲಿಲ್ಲ. ಸೊ ಅದರಿಂದ ಇದು ತುಂಬಾ ಪ್ರಾಬ್ಲಮ್ ಆಗ್ತದೆ. ಓಕೆ, ಸೊ ಅದರಿಂದ ಬಿಗಿನರ್ ಆಗಿದ್ರೆ ಆದಷ್ಟು AI ಅನ್ನು ಅವಾಯ್ಡ್ ಮಾಡಿ. AI ಯಾರಿಗೂ ಒಳ್ಳೇದು ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಬೇಸಿಕ್ ಅನ್ನು ಕರೆಕ್ಟ್ ಆಗಿ ಕಲ್ತಿದ್ದೀರಿ, ಮತ್ತೆ ನಿಮ್ಗೆ ಗೊತ್ತುಂಟು ಯಾವ ಕೋಡ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಅದರ ನಂತರ ನೀವು AI ಅನ್ನು ಪ್ರೊಡಕ್ಟಿವಿಟಿ ಟೂಲ್ ಆಗಿ ಯೂಸ್ ಮಾಡಬಹುದು. ತುಂಬಾ ಜನ ನನ್ನ ಫ್ರೆಂಡ್ಸ್ ಒಳ್ಳೆ ಕಂಪನೀಸ್ಗಳಲ್ಲಿ ಇದ್ದಾರೆ ಕೋಡಿಂಗ್ ಇದರಲ್ಲಿ. ಸೊ ಅವರೆಲ್ಲ ಅವರ ವರ್ಕ್ ಫ್ಲೋ ಅಲ್ಲಿ ಡೈಲಿ AI ಅನ್ನು ಯೂಸ್ ಮಾಡ್ತಾರೆ. ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅವರಿಗೆ AI ಉಂಟಲ್ಲ, ಅವರ ಕೋಡಿಂಗ್ ಎಬಿಲಿಟಿಯನ್ನು ಇನ್ನೂ ಸಹ ಇನ್ಕ್ರೀಸ್ ಮಾಡ್ತದೆ. ಮತ್ತೆ ಅವ್ರಿಗೆ ಎಂತಾದ್ರೂ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಗೊತ್ತಾಗ್ತದೆ ಅದು AI ರಾಂಗ್ ಕೋಡ್ ಕೊಡ್ತಾ ಉಂಟು ಅಂತೇಳಿ. ಸೊ ಹಾಗಾಗಿರೋದ್ರಿಂದ ಅಂಥವ್ರಿಗೆ ಅದು ಒಳ್ಳೇದು. ಬಟ್ ನೀವು ಜಸ್ಟ್ ಬಿಗಿನರ್ ಆಗಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಮತ್ತೆ ಆದಷ್ಟು ಹೆಚ್ಚು ವಿಡಿಯೋಸ್ ಅಥವಾ ಬುಕ್ಸ್, ಹೇಗೂ ಲೈಕ್ ಈಗ ಯಾರು ಓದೋದಿಲ್ಲ, ಬಟ್ ಬುಕ್ಸ್ ಆದ್ರೂ ಸಹ ಓಕೆ, ನಿಮಗೆ ಅದನ್ನು ನೀವು ನೋಡಿಕೊಂಡು ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.